ಈಗಾಗಲೇ ಈ ಔಪಚಾರಿಕ ಸಭಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನ ಆರಂಭಿಸುವಲ್ಲಿ ಕೊಂಚ ವಿಳಂಬವಾಗಿದೆ. ಸಾಕಷ್ಟು ಜನರು ಈಗಾಗಲೇ ಆಗಮಿಸಿದ್ದೀರಾ, ಉಪಸ್ಥಿತರಿದ್ದೀರಾ. ನೋಡ್ತಾ ಇದ್ದೀರಿ, ಪಶ್ಚಿಮದ ದಿಕ್ಕಿನಲ್ಲಿ ಕೆಂಪು ಕೆಂಪಾಗಿ ಸೂರ್ಯ ವಿರಮಿಸುವ ಹೊತ್ತು ಈ ಸುಂದರವಾದ ತಾಣದಲ್ಲಿ ನಾವು ಮಂಗಳೂರು ಬೀಚ್ ಉತ್ಸವದ ಔಪಚಾರಿಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮ ಮಂಗಳೂರಿನ ಈ ಸುಂದರವಾದ ತಾಣವನ್ನ ಜಗತ್ತಿಗೆ ಪರಿಚಯಿಸುವ ದೃಷ್ಟಿ ಅಥವಾ ಜಗತ್ತಿನಲ್ಲಿರುವ ಬೇರೆ ಬೇರೆ ವಿಚಾರಗಳನ್ನ ನಮ್ಮ ಮಂಗಳೂರಿಗೆ ಪರಿಚಯಿಸುವ ದೃಷ್ಟಿ, ಈ ಎರಡು ವಿಚಾರಗಳನ್ನ ಇಟ್ಟಿಕೊಂಡು ಬೆಳಿಗ್ಗೆಯಿಂದಲೇ ಸಾಕಷ್ಟು ಕಾರ್ಯಕ್ರಮಗಳು ಆರಂಭವಾಗಿದೆ. ಮೊದಲನೇದಾಗಿ ಮಂಗಳಾದೇವಿಗೆ ಹಾಗೆ ಕದ್ರಿ ಮಂಜುನಾಥ ದೇವರ ಆಶೀರ್ವಾದವನ್ನ ನಾನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಬೆಳಿಗ್ಗೆ ಮಂಗಳಾದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ಜರುಗಿತ್ತು. ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಸಾಕಷ್ಟು ಕಾರ್ಯಕ್ರಮಗಳು ನೀವು ನೋಡ್ತಾ ಹೋದ್ರೆ ಬೀಚ್ ವಾಲಿಬಾಲ್ ನಡೀತಾ ಇದೆ, ಕುಸ್ತಿ ನಡೀತಾ ಇದೆ. ಹಾಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಕ್ರೀಡೆ, ಮನೋರಂಜನೆ ಹಾಗೂ ಸಂಸ್ಕೃತಿಯನ್ನ ಒಳಗೊಂಡಂತೆ ನಡೀತಾ ಇರುವಂತಹ ಈ ಬೀಚ್ ಫೆಸ್ಟಿವಲ್ಗೆ ತಮ್ಮೆಲ್ಲರನ್ನ ಮಂಗಳೂರು ಬೀಚ್ ಫೆಸ್ಟಿವಲ್ ಅಂಡ್ IDFC ಫಸ್ಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಟ್ರಯಥ್ಲಾನ್ ಇದಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಹಾಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಮಾನ್ಯ MLCಗಳು, ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀ ಐವನ್ ಡಿಸೋಜಾ ಅವರು ಆಗಮಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷರು ಶ್ರೀ ಗುಣರಂಜನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮನ್ನ ವೇದಿಕೆಯಲ್ಲಿ ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಫಸ್ಟ್ ಆಫ್ ಆಲ್ I should salute our retired army personnel who have come, veterans who have come around 5 o'clock itself. Thank you so much, sir. At the beginning you were here. I respect your commitment and I welcome you all. ಮತ್ತೊಮ್ಮೆ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ladies and gentlemen, whoever you are here, definitely the guests over here, they deserve a round of applause. Yeah, this is how we welcome. Thank you so much ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶ್ರೀ ದೇವರ ಆಶೀರ್ವಾದವನ್ನ ಬೇಡುವ ಮೂಲಕ ನಾವು ಆರಂಭಿಸಲಿಕ್ಕಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಮಂಗಳ ದೇವಿಯಲ್ಲಿ ಈಗಾಗಲೇ ಚಂಡಿಕಾ ಹೋಮ, ಗಣೇಶ ದೇವರಿಗೆ 9 ತೆಂಗಿನಕಾಯಿಯ ಗಣಹೋಮ ಇದೆಲ್ಲವನ್ನ ಆದ ನಂತರ ಔಪಚಾರಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ದೇವರನ್ನ ಪ್ರಾರ್ಥಿಸಲಿಕ್ಕೆ ತಮ್ಮ ಮುಂದೆ ಬರಲಿಕ್ಕಿದ್ದಾರೆ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ. ಸುಂದರತರ ಪಿನಾಕಧರಹರ ಸುಂದರತರ ಪಿನಾಕ ಧರಹರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ. ಆತ್ಮೀಯರೇ, ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀತಾ ಇದೆ. ಬೀಚ್ ಫೆಸ್ಟಿವಲ್ ನ ಹೆಸರಲ್ಲಿ ಕೃಷಿ ಮೇಳಿ ನಡೀತಾ ಇದೆ, ಸಾಕಷ್ಟು ಮಳಿಗೆಗಳು ಇದ್ದಾವೆ. ನವನಾರಿ ಉದ್ಯಮ ಅಂತ ಸ್ತ್ರೀಯರಿಗೆ ಒಂದು ಚೈತನ್ಯ ತುಂಬುವಂತಹ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ, ಬೀಚ್ ವಾಲಿಬಾಲ್ ನಡೀತಾ ಇದೆ, ಬೀಚ್ ಕುಸ್ತಿ ನಡೀತಾ ಇದೆ. ಇನ್ನು ಮುಂದೆ ಈ ವೇದಿಕೆ ಮೇಲೆ ಡ್ಯಾನ್ಸ್ ಕಾಂಪಿಟಿಷನ್ ನಡೀಲಿಕ್ಕಿದೆ, ಮಲ್ಲಕಮ್ಮ ನಡೀಲಿಕ್ಕಿದೆ, ಮ್ಯೂಸಿಕಲ್ ಕನ್ಸರ್ಟ್ ಇಲ್ಲಿ ನಡೀಲಿಕ್ಕಿದೆ, ಬೈಕ್ ಸಾಹಸಗಳು ನಡೀತಾ ಇದೆ. ಸಾಕಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ನಡೀತಾ ಇದೆ. ಬಟ್ ವಿ ಶುಡ್ ರಿಮೆಂಬರ್ ಒನ್ ಥಿಂಗ್, ದೀಸ್ ಆಲ್ ಆರ್ ಫಾರ್ ಅ ನೋಬಲ್ ಕಾಸ್. ತಪಸ್ಯ ಫೌಂಡೇಶನ್ ನ ಮೂಲಕ ತಮ್ಮ ಬದುಕಿನ ಆ ಕೊನೆಯ ಕ್ಷಣದಲ್ಲಿರುವ ರೋಗಿಗಳನ್ನ ಅವರಿಗೆ ಉತ್ಸಾಹ ತುಂಬುವ ರೀತಿಯಲ್ಲಿ ಆರೈಕೆ ಮಾಡುವ ನಿಟ್ಟಿನಲ್ಲಿ ಮುಡುಪಿನಲ್ಲಿ ಒಂದು ಕಟ್ಟಡವನ್ನ ನಿರ್ಮಿಸುವ ಹಂತದಲ್ಲಿದ್ದಾರೆ. ಅದಕ್ಕೆ ಸಹಾಯಾರ್ಥವಾಗಿ ವಾಟ್ ವಿ ಸೇ ಇಸ್ ಅ ನೋಬಲ್ ಕಾಸ್. ಅದಕ್ಕಾಗಿ ಈ ಬೀಚ್ ಫೆಸ್ಟಿವಲ್ ಅನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸ್ಪಾನ್ಸರ್ಸ್ಗೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸಿಕೊಳ್ತಾ, ಐ ರಿಕ್ವೆಸ್ಟ್ the beach festival chairman Shri CA NB Shetty, who had taken charge the last year and day and night he has been working so hard. I've seen. I request your good self to welcome the gathering, sir. ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಇವರಿಗೆ ನಮ್ಮ ತಪಸ್ಯ ಫೌಂಡೇಶನ್ ಬೀಚ್ ಫೆಸ್ಟಿವಲ್ ಸ್ವಾಗತ. ಆದ್ದರಿಂದ ನಿಮ್ಮನ್ನು ಸ್ವಾಗತಿಸುತ್ತೇವೆ.
ನಾನು ಪ್ರೊಫೆಸರ್ PL ಧರ್ಮ, ವೈಸ್ ಚಾನ್ಸಲರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರನ್ನು ಆಧಾರದಿಂದ ಸ್ವಾಗತಿಸ್ತೇನೆ. ಶ್ರೀ ಐವನ್ ಶ್ರೀ ಐವನ್ ಡಿಸೋದ MLC ಇವರನ್ನು ನಾವು ಆದರದಿಂದ ಸ್ವಾಗತಿಸಿದ್ದೇವೆ. ಶ್ರೀ ಗುಣರಂಜನ್ ಶೆಟ್ಟಿ, ಕುಸ್ತಿ ಫೆಡರೇಷನ್ ಚೇರ್ಮನ್ ಅಲ್ಲ, ಆತಬಂಡಿ ಅವರ ಶ್ರೀ ಗುರುನಾಥೇಗೌಡ ಅವರನ್ನು ಆದರದಿಂದ ಸ್ವಾಗತಿಸಿದ್ದೇವೆ. ಡಾಕ್ಟರ್ ಚಂದ್ರೇಗೌಡ ಅವರನ್ನು ಆದರದಿಂದ ಸ್ವಾಗತಿಸಿದ್ದೇವೆ. ದೇಶಪಾಂಡೆ ಇದೆ. ಶ್ರೀ ಪದ್ಮಶ್ರೀ ಉದಯ್ ದೇಶಪಾಂಡೆ ಅವರ ಮಲ್ಲಕಂಬ ಸ್ಪೆಷಲಿಸ್ಟ್ ಬಾಂಬೆಯಿಂದ ಬಂದಿದ್ದಾರೆ, ಅವರನ್ನು ಆದರದಿಂದ ಸ್ವಾಗತಿಸಿದ್ದೇವೆ. ಡಾಕ್ಟರ್ ಕರುಣಾಸಾಗರ್ ಮತ್ತು ಇಂದ್ರಾಣಿ ಕರುಣಾಸಾಗರ್ ಅವರನ್ನು ಆದರದಿಂದ ಸ್ವಾಗತಿಸಿದ್ದೇವೆ. Sri Harsha Gowda from IDFC First Bank, our title sponsor. So he takes us cover. Mr. PN Chetty, CEO Rupee Boss, one of our sponsors. We welcome you on behalf of the foundation. I welcome all the participants in these events going to happen now, tomorrow and after tomorrow. All the guests gathered here, all our sponsors and all the other participants who are come from all the way from Bombay and other parts of the country, especially army officers, retired officers who have come here. We thank everybody and a warm welcome for everybody. Thank you very much.
ಬೀಚ್ ಫೆಸ್ಟಿವಲ್ ಬಹುಶಃ ಮಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವ ಮೂಲಕ ಆದರೂ ಸ್ವಾಮೀಜಿಯವರ ಪಾದಕ್ಕೆ ವಂದನಾರ್ಪಣೆಯನ್ನು ಮಾಡಿ ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಮಂಗಳೂರು ಬೀಚ್ ಫೆಸ್ಟಿವಲನ್ನು ಸ್ವಾಮೀಜಿಯವರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಸುಂದರ ವಾತಾವರಣದಲ್ಲಿ ಅತ್ಯಂತ ಒಂದು ಉತ್ತಮ ಉದ್ದೇಶಕ್ಕಾಗಿ ತಪಸ್ವಿ ಫೌಂಡೇಶನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಬೀಚ್ನಲ್ಲಿ ಏರ್ಪಾಡು ಮಾಡುವ ಮೂಲಕ ನಮ್ಮಂಥ ಅನೇಕ ಶಾಸಕರ ಕನಸು ಇರತಕ್ಕಂಥದ್ದು ಮಂಗಳೂರಿಗೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು, ಬೀಚ್ಗಳಲ್ಲಿ ಉತ್ಸವಗಳು ನಡೆಯಬೇಕು, ಕ್ರೀಡೆಗಳು ನಡೆಯಬೇಕು, ಅನೇಕ ಥರದ ವಿನೋದಾವಳಿಗಳು ಈ ಭಾಗದಲ್ಲಿ ನಡೆದರೆ ಮಂಗಳೂರಿಗೆ ಒಂದು ಒಳ್ಳೆಯ ಹೆಸರು ಬರಬೇಕು, ಮಂಗಳೂರಿನ ಏಕತೆ ಪ್ರದರ್ಶನ ಆಗಬೇಕು, ಮಂಗಳೂರಿನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೇರೆ ರಾಜ್ಯಗಳಿಗೂ ಬೇರೆ ಜಿಲ್ಲೆಗಳಿಗೂ ಪಸರಿಸಬೇಕು ಅಂತೇಳುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕನಸು. ಬೇರೆ ರಾಜ್ಯಗಳಲ್ಲಿ ಇಂಥ ಬೀಚುಗಳಿದ್ದರೆ ಬಹುಶಃ ಅದರ ವೈಭವವೇ ಬೇರೆ ಇರ್ತಿತ್ತು. ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಈ ಕರಾವಳಿ ಭಾಗದಲ್ಲಿ ಒಳ್ಳೆಯ ಬೀಚ್ಗಳು ಇದ್ರೂ ಕೂಡ ಅದರ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಜನರಿಗೆ ಕೊಡುವಷ್ಟು ನಾವು ಪ್ರಯತ್ನವನ್ನು ಮಾಡಿಲ್ಲ ಅಂತೇಳೋದು ಸ್ವಲ್ಪ ಕೊರಗು ನಮ್ಮಲ್ಲಿದೆ. ಪ್ರತಿ ಸಂದರ್ಭದಲ್ಲಿಯೂ ನಾವು ಮಾತಾಡ್ತೀವಿ, ಬೀಚ್ ಉತ್ಸವ ನಡೆಯಬೇಕು, ಕರಾವಳಿ ಉತ್ಸವದಲ್ಲಿ ಬೀಚಿನಲ್ಲಿ ಅನೇಕ ಕ್ರೀಡೆಗಳು ನಡೆಯಬೇಕು ಮತ್ತು ಜನರಿಗೆ ಅದರ ಸೌಂದರ್ಯವನ್ನು, ಅವರ ಇರ್ತಕ್ಕಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳುವಂಥದ್ದು ಸರ್ಕಾರದ ಕನಸಿದೆ. ಆದರೆ ಇವತ್ತು ನಾನು ಕರಾವಳಿ ಉತ್ಸವಕ್ಕೂ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದಾಗ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಚಿಂತನೆಗೆ ಎಲ್ಲಿಯೋ ಒಂದು ಕಡೆ ಆಚೆಯಿಂದ ಕೃಷಿ ಮೇಳ, ಅಲ್ಲಿಂದ ರಸ್ಲಿಂಗು, ಆಚೆಯಿಂದ ಬೇರೆ ಬೇರೆ ಥರದ ಸ್ಟಾಲ್ಗಳು, ಬೇರೆ ಬೇರೆ ವೈವಿಧ್ಯಮಯವಾಗಿರ್ತಕ್ಕಂಥ ಸೈನ್ಸ್ ಎಕ್ಸಿಬಿಷನು, ಬೇರೆ ಬೇರೆ ರೀತಿಯ ವಿನೋದಾವಳಿಗಳು ನೋಡಿದಾಗ ನನಗೆ ಅನಿಸಿತು ಎಲ್ಲಿಯೋ ಒಂದು ಕಡೆ ಸರ್ಕಾರದ ಕನಸು ನೆನೆಸು ಆಗ್ತಾ ಇದೆ. ಮತ್ತು ತಪಸ್ವಿ ಫೌಂಡೇಶನ್ ಅವರು, ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶನೇ ತಪಸ್ವಿ ಫೌಂಡೇಶನ್ ಅವರ ಉದ್ದೇಶ ಮತ್ತು ಅವರು ಮಾಡ್ತಕ್ಕಂಥ ಸೇವೆ. ಬಹುಶಃ ಅವರು ಸಮಾಜದ ಕಟ್ಟ ಕಡೆಗೆ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮಿಂದ ಸಹಾಯ ಆಗಬೇಕು, ನೆರವು ನೀಡಬೇಕು, ಅವರ ಆರೋಗ್ಯದ ಬಗ್ಗೆ ಚಿಂತನೆ ಆಗಬೇಕು ಅಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು ಅತ್ಯಂತ ಸುಂದರವಾಗಿರ್ತಕ್ಕಂಥ, ಜನಕ್ಕೆ ಮುಟ್ಟುವಂಥ, ಜನರ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಕ್ರೀಡೆಯನ್ನು ಕೂಡ ಈ ಬೀಚ್ ಫೆಸ್ಟಿವಲ್ನಲ್ಲಿ ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಕ್ಕೆ ನಾನು ಸಂಘಟಕರಿಗೆ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ನಿಮ್ಮ ಉದ್ದೇಶ ಏನಿದೆ ಅದು ಈಡೇರಲಿ ಈ ಮೂಲಕ ಅಂತ ಆಶಿಸುತ್ತಾ, ಈ ಉತ್ಸವಕ್ಕೆ ಇನ್ನೂ 2 ದಿನಗಳು ಬಾಕಿ ಇದ್ದಾವೆ. ಆ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಎಲ್ಲ ಜನರು, ಮಂಗಳೂರಿನ ಮಹಾಜನತೆ, ಮಂಗಳೂರಿನ ಹೊರಗಡೆ ಇದ್ದವರು ಈ ಒಂದು ಭಾಗಕ್ಕೆ ಬಂದು ಇಲ್ಲಿ ಆಗತಕ್ಕಂಥ ಚಟುವಟಿಕೆಗಳ ಬಗ್ಗೆ ತಾವು ಪ್ರೋತ್ಸಾಹ ನೀಡಬೇಕು ಮತ್ತು ಇದರಲ್ಲಿ ಭಾಗಿಗಳಾಗಬೇಕು. ಇದು ಒಂದು ಸಂದರ್ಭವನ್ನು ಯಾವಾಗಲೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತೇಳೋ ಮಾತನ್ನು ಸ್ವಾಮೀಜಿಯವರ ಸಮ್ಮುಖದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳು ಬಹುಶಃ ಭಾಳಷ್ಟು ಜನ ಇಲ್ಲಿ ಬರುವ ನಿರೀಕ್ಷೆಯಲ್ಲಿ ಇದ್ದಾರೆ. ರಸ್ತೆಯಲ್ಲಿ ನೋಡಬೇಕಾದ್ರೆ ಉದ್ದಕ್ಕೂ ರಸ್ತೆ ಲಾಕೇ ಆಗಿಬಿಟ್ಟಿದೆ. ಪೊಲೀಸರು ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಬಹುಶಃ ಈ ಒಂದು ಬೀಚ್ ಉತ್ಸವ ಏನಿದೆ ಅಥವಾ ಬೀಚ್ ಫೆಸ್ಟಿವಲ್ ಏನಿದೆ, ಇದು ಮಂಗಳೂರಿನ ಜನತೆಗೆ ಹೆಚ್ಚಿನ ಒಂದು ಶಕ್ತಿ ಮತ್ತು ಮಂಗಳೂರಿನ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ಹೇಳಿ, ನಾನು ಇನ್ನೂ ಒಂದು 2-3 ಕಾರ್ಯಕ್ರಮಗಳಲ್ಲಿ ಇದೇ ಹೊತ್ತಿಗೆ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ. ಸ್ವಾಮೀಜಿ ಅಂಕಲೆ ಕಾರ್ಯಕ್ರಮ ಪಂಡಗ ಪೂರ 5 ಗಂಟೆಗೆ, 5 ಗಂಟೆಗೆ 4, 5 ಗಂಟೆಗೆ 3 ಅವ್ಲು ಬೋಂಡೆಲ್ಲ ಇಚ್ಚಿ 3 ಬೋಂಡೆಲ್ಲ ಇಚ್ಚಿ ಅಂಡ ಇರ್ಬತ್ತಿನೈತಿ ಯಾನ್ ಪೋವಾರ ಅಪ್ಪುಣ ತೂಂದಿತ್ತೆ ಅಂಡ ಮಾತ ಸಂಘಟಕರ ನಂಚಿ ತೂದು ಪಿರ ಸ್ವಾಮೀಜಿ ಬೈದರಿಂದ ಪಂಡಗ 6 ಬರ್ತಾರೆ ಯಾನ್ ಪೋಯಿರಿಂದ ಅವ್ರ ಬಲ್ಲಿ 6ನ ಪರ್ಮಿಷನ್ ತಂದೇ ಪೋಡು ಅಂದ ಬಣ್ಣ ಉದ್ದೇಶಕ್ಕೋಸ್ಕರ ಸ್ವಾಮೀಜಿನ ಏನು ಭಕ್ತಿಯಲ್ಲ ಅವರು
ಬೊಕ ಬಾರಿ ವರ್ಷೋಡ್ದಿಂಚಿ ಸ್ವಾಮೀಜಿಲ ಯಾನ್ಲ ಒಂಜಿ ಅನ್ಯೋನ್ಯತೆ ಪುರಂಚಿನ ಸಂದರ್ಭ ಅಂಚಾದ ಸ್ವಾಮೀಜಿ ಇನ್ನ ಆಶೀರ್ವಾದ ಸಂಪೂರ್ಣ ಈ ಸಂಸ್ಥೆದ ಮಿತ್ತು ಉಪ್ಪಾಡು ಅಂದ್ ಪಂಡ್ಪುನ ಪಾತ್ರನು ಪಂಡದೆ ನಿಕ್ಲೆ ಮಾತೆರೆಕ್ಲ ವಂದನೆಯನ್ನು ಕೊರ್ತು ಎನ್ನ ಪಾತ್ರನ ಗುಪ್ಪೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶದ ಕೃಷಿಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ, ಕೃಷಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮೈಕ್ರೋಬಿ ಆಗ್ರೋಟೆಕ್ ಎನ್ನುವ ಸಂಸ್ಥೆಯ ವತಿಯಿಂದ ನೀಡಲ್ಪಡುತ್ತಿರುವಂತಹ ದಿ ಸಾಯಿಲ್ ರೀಜನರೇಷನ್ ಕಿಟ್ ಇದರ ಅನಾವರಣವನ್ನಗೊಳಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ ಡಾಕ್ಟರ್ ಹುಲುನಾಚೇಗೌಡರು, ಅದೇ ರೀತಿ ಚಂದ್ರೇಗೌಡರ ಸಮ್ಮುಖದಲ್ಲಿ ಈ ಕಿಟ್ ಅನ್ನ ಈಗಾಗಲೇ ಅನಾವರಣಗೊಳಿಸಿದ್ದಾರೆ ಸ್ವಾಮೀಜಿ ಅವರು. ಅಂಡ್ ಥ್ಯಾಂಕ್ಸ್ ಟು ಮೈಕ್ರೋಬಿ ಆಗ್ರೋಟೆಕ್, ಈ ಸಂಸ್ಥೆಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಒಂದೇ ಕಾರ್ಯಕ್ರಮದಲ್ಲಿ ಉದ್ದೇಶ ಒಂದೇ, ಚೈತನ್ಯವನ್ನ ತುಂಬಿಸುವಂತದ್ದು. ಕ್ಯಾನ್ಸರ್ ರೋಗಿಗಳ ಜೀವನದಲ್ಲಿ ಚೈತನ್ಯವನ್ನ ತುಂಬಿಸುವಂತಹ ಕೆಲಸ ತಪಸ್ಯ ಫೌಂಡೇಶನ್ ಮಾಡಿದ್ರೆ, ಮಣ್ಣಿಗೆ ಚೈತನ್ಯವನ್ನ ತುಂಬಿಸುವಂತಹ ಕೆಲಸ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ಮಾಡ್ತಾ ಇದೆ. ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಕ್ಕೆ ಆಶೀರ್ವಚನಕ್ಕಾಗಿ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಅವಕಾಶ. ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಮಂಗಳೂರು ಅನ್ನುವಾಗ ಬೀಚ್ ಅನ್ನುವಾಗ ಮಂಗಳೂರು ಅಂತ ನಾವೆಲ್ಲ ಸಂತಸ ಪಡುವವರು. ಯಾಕಂತಂದರೆ ಕರಾವಳಿ ಉದ್ದಕ್ಕೂ ನಾವು ಹೋಗುತ್ತಾ ಇದ್ದರೆ ಒಂದಷ್ಟು ಮನಸ್ಸಿಗೆ ಉಲ್ಲಾಸ ಆಗುವಂಥ ಸಮಯ ಅಂತ. ಮನುಷ್ಯ ಯಾವತ್ತಾದರೂ ಉತ್ಸಾಹದಿಂದ ಇರಬೇಕು, ಉತ್ಸವವನ್ನು ಅನುಭವಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ತಿಳ್ಕೊಳ್ತೇನೆ. ಆದರೆ ಉದ್ದೇಶ ಬೇರೆ ಒಂದಿದೆ. ಮನುಷ್ಯನ ಬದುಕಿಗೂ ಒಂದು ಗುರಿ ಬೇಕಂತೆ. ಗುರಿ ಇಲ್ಲದೆ ಅದು ಸಾಕಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ತಪಸ್ಯ ಫೌಂಡೇಶನ್ ಅವರು ಮಾಡುವಂಥ ಒಂದು ಅದ್ಭುತವಾದ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರೋಗ ಪೀಡಿತರಾಗಿ ಕೊನೆಯ ಕಾಲಘಟ್ಟದಲ್ಲಿರುವಾಗ ಕೂಡ ಅವರಿಗೆ ನಾವು ಸೇವೆ ಮಾಡಬೇಕನ್ನುವಂಥ ಉತ್ಸುಕತೆ ಇವರಲ್ಲಿ ಇದೆ ಅಲ್ವಾ. ಈ ಸಂಸ್ಥೆಗೊಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಧರ್ಮ ಅಂದರೆ ನಮ್ಮಲ್ಲಿ ಒಬ್ರು ಇದ್ದಾರೆ ಧರ್ಮ ಅಂತ, ಅವ್ರ ಹೆಸರೇ ಧರ್ಮ ಅಂತ. ಯಾವತ್ತಾದರೂ ಈ ಜಗತ್ತಿನ ನಿಯಮದಲ್ಲಿ ಧರ್ಮದ ಪಾತ್ರ ಬಹಳ ದೊಡ್ಡದು ಅಂತ. ಬದುಕ ಬಿಡುವುದೇ ಧರ್ಮ ಅಂತ. ಬದುಕ ಬಿಡುವುದು ಧರ್ಮ ಅಂತ. ಇವತ್ತು ನಾವು ನೋಡ್ಬೋದು ಭಾರತ ದೇಶದ ಮೌಲ್ಯ ಏನು ಅಂತಂದರೆ ಅದು ತ್ಯಾಗ ಮತ್ತು ಸೇವೆ ಅಂತ. ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಯಾವ ಮುಖವು ಸವೆದು ಹೋಗಬಾರದು. ಒಂದು ಮುಖ ಸವೆದು ಹೋದರೂ ಅದು ನಾಣ್ಯ ಚಲಾವಣೆಗೆ ಬರುವುದಿಲ್ಲ. ಅದರಂತೆ ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು ಭಾರತದ ಮೌಲ್ಯ ಅಂತ. ಅದನ್ನು ಆದರ್ಶದ ವಿಚಾರದಲ್ಲಿ ನಾವು ಹೇಳಬಹುದು. ಅದು ಭಾರತದ ಆದರ್ಶವೂ ಹೌದು ಅಂತ. ಒಂದಷ್ಟು ನಾವು ಚಿಂತನೆ ಮಾಡಿದಾಗ ಈ ಫೌಂಡೇಶನ್ ಅವರಿಗೆ ಈ ಮನಸ್ಸು ಏಕೆ ಬಂತು ಒಮ್ಮೆ ಆಲೋಚಿಸಬಹುದು. ನನ್ನ ಪಕ್ಕದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಇನ್ನೊಂದು ಪಕ್ಕದಲ್ಲಿ ಡಾಕ್ಟ್ರ್ ಇದ್ದಾರೆ. ಅವರು ಕೃಷಿಯ ಬಗ್ಗೆ ಸಂಶೋಧನೆ ಮಾಡ್ತಾರೆ, ಇವರು ರೋಗಿಯ ಬಗ್ಗೆ ಏನಾದರೂ ನೋಡ್ತಾರೆ ಮುಂದೆ ಏನು ಅಂತ. ಸ್ವಲ್ಪ ಮಾತುಕತೆ ಮಾಡಿದ್ರೆ ಇನ್ನೂ ವಿಚಾರಗಳು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ರೋಗ ಬಂದ ಮೇಲೆ ಔಷಧಿಯನ್ನು ಹುಡುಕುವುದಕ್ಕಿಂತಲೂ ರೋಗ ಬರದಂತೆ ಕಾಪಿಡುವುದು ಹೇಗೆ ಅಂತ ಒಮ್ಮೆ ನಾವು ನೋಡ್ಬೋದು. ನಮ್ಮ ಆಹಾರ ವಿಹಾರಗಳಲ್ಲಿ ಒಂದಷ್ಟು ಜಾಗೃತಗೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಒಮ್ಮೆ ನಾವು ನೋಡ್ಬೋದು. ಮಣ್ಣನ್ನು ಹಾಳು ಮಾಡಬೇಡಿ ಅಂತ ಸೂಚನೆ ಕೊಡ್ತಾರೆ.
ಮಣ್ಣನ್ನು ಸಮೃದ್ಧಿ ಮಾಡಬೇಕು. ಆ ಮಣ್ಣನ್ನು ನಾವು ಹಾಳು ಮಾಡಿದರೆ ಆ ಮಣ್ಣೇ ನಮ್ಮನ್ನು ಕೊಲ್ತದೆ ಅಂತ. ಒಮ್ಮೆ ನೋಡ್ಬೋದು, ದೇಶದಲ್ಲಿ 3 ವಿಚಾರಗಳು ಉಂಟು. ಒಬ್ಬ ಸೈನಿಕನು ಅಲ್ಲಿ ಒಂದಷ್ಟು ಸಂರಕ್ಷಣೆ ಮಾಡುವುದರಿಂದ ನಾವು ಸುಖವಾಗಿ ನಿದ್ರೆ ಮಾಡ್ತೇವೆ ಅಂತ ಒಂದು. ಇನ್ನೊಂದು ದೇಹದ ಆರೋಗ್ಯಕ್ಕೆ ಕೊಡುವಂಥ ಆಹಾರದ ವ್ಯವಸ್ಥೆಯಲ್ಲಿ ಕೃಷಿಕ ಅಂತ ಇನ್ನೊಂದು. ಮತ್ತೊಂದು ಭಾಗದಲ್ಲಿ ಸಮಾಜವು ಹೇಗೆ ನಡೆಯಬೇಕನ್ನುವ ದೃಷ್ಟಿಯಲ್ಲಿ ಋಷಿ. ಈ ಮೂವರನ್ನೂ ನಾವು ಸಂರಕ್ಷಣೆ ದೃಷ್ಟಿಯಲ್ಲಿ ನೋಡಿದರೆ, ಒಂದು ನಾವು ಪ್ರಾರ್ಥನೆ ಮಾಡುವಾಗ ಅವರ ಬಗ್ಗೆ ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುವ, ಆಗ ಎಲ್ಲ ಒಂದಷ್ಟು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಜಗತ್ತಿನಲ್ಲಿ ನಾವೆಲ್ಲ ಜನ್ಮಕ್ಕೆ ಬಂದಿದ್ದೇವೆ. ಇಲ್ಲಿ ಜಾತಿ ಮತಗಳಲ್ಲ, ಮಾನವನ ಬಗ್ಗೆ ಚಿಂತನೆ ಮಾಡಬೇಕು. ಮಾನವ ಹೇಗಿರಬೇಕು ಅಂತ, ಮಾನವನ ಧರ್ಮ ಯಾವುದು ಅಂತ, ಅದು ಮಾಧವನಿಗೆ ಹತ್ತಿರವಾಗಿರುವಂಥದ್ದು. ಒಂದಷ್ಟು ಸೂಕ್ಷ್ಮತೆಯನ್ನು ಕಂಡುಕೊಂಡು ನಾವು ಬದುಕಬೇಕು ಅಂತ. ನಾನು ಉದ್ದಕ್ಕೆ ಬಂದೆ, ಈಗ ಒಂದಷ್ಟು ಭಾಗವನ್ನು ನೋಡಿದ್ದೇನೆ. ಇನ್ನು ಕೃಷಿ ಮೇಳದ ಒಂದು ವ್ಯವಸ್ಥೆಯನ್ನು ನೋಡಬೇಕು. ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಇಲ್ಲಿ ಆಗಿದೆ. ನನಗೆ ಕಾಣುವಂಥದ್ದು, ಸಮುದ್ರವನ್ನು ನೋಡುವಾಗ ಒಮ್ಮೆ ನಮಸ್ಕಾರ ಮಾಡುವ ಅಂತ ಕಾಣ್ತದೆ. ಯಾಕಂದರೆ ಅದು ನಮಗೆಲ್ಲ ಗುರು ಅಂತ. ಯಾಕೆ ಅಂತಂದರೆ ನಾವೆಲ್ಲ ತುಳು ಭಾಷಿಗರು ಇಲ್ಲೆಲ್ಲ. ಪೊರ್ಲ ಕಂಟದ ಮಣ್ಣು ದಪ್ಪೆ ಜಕ್ಕೆಲಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕೊಂದುಂಡು, ಕಡಲದ ಅಬ್ಬರಡುಂಡು ಬೆಲ್ಲ ಪನ್ಪುನ ಪಾಠ ಕುರ್ತೇಲನ್ನು ಬುಡುದು ಎಡೆಂತಿ ನೀನು ಬರ್ಮೋ ನೋಡು, ದಾಯೆ ಜನ್ಮಗೋ ಬತ್ತೆ ಎಂಚಿನಿಡು ಸಾರ್ಥಕತೆ ಚಿಂತನಿಡು ಖ್ಯಾತಿದ ಬಾಕಿಲುಂಡು ಅಂತ. ಈ ಒಂಜಿ ಕಡಲ್ನಂಗೆ ಪಾಠ ಮಾಡ್ಕೊಂಡು, ಆ ಪಾಠದ ಉದ್ದೇಶ ಏನು ಅಂತಂದರೆ ಕ್ರಿಯಾಶೀಲನಾಗಿರು ಅಂತ ಹೇಳ್ತದೆ. ಎಲ್ಲ ಕೆಟ್ಟದನ್ನು ಹೊರಗೆ ಆಗ್ತದೆ, ಒಳಗೆ ತೆಕ್ಕೊಳ್ಳೋದಿಲ್ಲ. ಸ್ವಲ್ಪ ಬಂಗಾರ ಏನಾದರೂ ಬಿಸಾಡಿ ನೋಡಿ ಮತ್ತೆ ಹೊರಗೆ ಬರ್ತದೆ ನೋಡಿ, ಬರುವುದೇ ಇಲ್ಲ. ಆದ್ದರಿಂದ ನಾವು ಬದುಕು ಹೇಗೆ ಮಾಡಬೇಕು ಅಂತ ಅದು ಪಾಠ ಹೇಳ್ತದೆ. ಅದಕ್ಕೆ ನಾನು ಅದನ್ನು ಗುರು ಅಂತ, ಭಗವಾನ್ ದತ್ತಾತ್ರೇಯರು ಆ ಸಮುದ್ರವನ್ನು ಗುರುವಾಗಿಸಿಕೊಂಡರು, ಉಪಗುರುವಾಗಿ ಆಯ್ಕೆ ಮಾಡಿದರು. ಯಾಕಂದರೆ ಅದರಿಂದ ಪಾಠವನ್ನು ಕಲಿಬಹುದು ನಾವು ಅಂತ. ಒಮ್ಮೆ ಅದನ್ನು ನೋಡಿ, ಗಂಭೀರವಾಗಿರ್ತದೆ ನೋಡಿ. ನಮ್ಮ ಅಂತರಂಗದ ಕಡಲಲ್ಲೂ ಕೂಡ ಒಂದಷ್ಟು ಅಂತ ತೆರೆಗಳು ಬರ್ತವೆ ಹೋಗ್ತವೆ. ಅದಕ್ಕೆ ಹೇಳ್ತಾರೆ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ, ಚಕ್ರವತ್ತು ಪರಿವರ್ತಂತೆ ಸುಖಾನಚ ದುಃಖಾನಚ ಅಂತೇಳಿ. ಅದರಿಂದ ಬಂದು ಹೋಗುವಂಥದ್ದು ಬಂದು ಹೋಗಲೇಬೇಕು, ತೆರೆ ಬರ್ತದೆ ಹೋಗ್ತದೆ. ಆದರೆ ನಾವು ಯಾರು ಅಂತ ಒಮ್ಮೆ ನೋಡಿದರೆ, ಅಲ್ಲಿ ಸಮುದ್ರದಲ್ಲಿ ಬರುವಂಥ ತೆರೆಯಂತೆ, ಸಮುದ್ರ ಅಂದರೆ ಭಗವಂತ ಇದ್ದಂತೆ. ತೆರೆ ನಾನೇ ಅಂತ ಹೇಳಿದರೆ ಅದು ನಿಲ್ಲುವುದಿಲ್ಲ, ಹೋಗಲೇಬೇಕಾಗ್ತದೆ. ಸಮುದ್ರ ಆಗಲ್ಲವು, ಕಳಿಸಿದನ್ನು ಮತ್ತೆ ತಗೊಳ್ತದೆ. ಆದ್ದರಿಂದ ಇಲ್ಲೊಂದು ಆಧ್ಯಾತ್ಮದ ದೃಷ್ಟಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಉಪಕರಿಸಿಕೊಂಡು ಬದುಕುವಂಥದ್ದು ನಮ್ಮ ಬದುಕು, ಅದು ನಿಜವಾದ ಬದುಕು ಆಗುತ್ತದೆ. ಇನ್ನೊಬ್ಬರಿಗೆ ಉಪಕರಿಸಿಕೊಂಡು ಬದುಕುವಂಥದ್ದು. ನಮ್ಮ ಡಾಕ್ಟ್ರಿಗೆ ಯಾಕೆ ಇದೆಲ್ಲ ಮನಸ್ಸಾಗ್ತದೆ, ಸವಿತಕ್ಕಲ್ಲಿ ಇದನ್ನು ಯಾಕೆ ಮಾಡಬೇಕು, ಯಾಕೆ ಫೌಂಡೇಶನ್ನ ಸ್ಥಾಪನೆ ಮಾಡಬೇಕು, ಒಮ್ಮೆ ನೋಡಿದರೆ ಸಾಕು, ನಾವು ಜಗತ್ತಿಗಾಗಿ ಬದುಕಬೇಕಾಗ್ತದೆ ಅಂತ. ನಮ್ಮೆಲ್ಲ ಋಣ ಇದೆ ಇಲ್ಲಿ, ಅದನ್ನು ತೀರಿಸಿಕೊಳ್ಬೇಕು ನಾವು. ಅದಕ್ಕೆ ಪೂರಕವಾಗಿ ನಮ್ಮ ಬದುಕನ್ನು ಸಾಗಿಸಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವರು ಇದನ್ನು ಮುಂದುವರಿಸಿದ್ದಾರೆ. ಇದು ಮುಂದುವರಿಸುವಲ್ಲಿ ಯಶಸ್ವಿಯಾಗಲಿ ಅಂತ ನಮ್ಮದು ಆರಂಭದ ಪ್ರಾರ್ಥನೆ. ಇದು ಗಟ್ಟಿಯಾಗಬೇಕಾದರೆ ನಾವೆಲ್ಲ ಇದಕ್ಕೆ ಮನಸ್ಸು ಮಾಡಬೇಕು ಅಂತ. ಒಂದಷ್ಟು ಇದರಿಂದ ನೋಡಬೇಕು, ಏನು ಮಾಡ್ತಾ ಇದ್ದಾರೆ, ಯಾಕೆ ಇದನ್ನು ಮಾಡ್ತಾರೆ. ಈ ತಪಸ್ಯ ಅನ್ನುವಂಥ ಶಬ್ದವನ್ನು ಒಮ್ಮೆ ವಿಸ್ತಾರ ಮಾಡಿ ನೋಡಿದರೆ, ಸಾಧನಾ ಅನ್ನುವಂಥ ಒಂದು ಶಬ್ದ ಬರ್ತದೆ. ಸಾಧನ ಅನ್ನುವಂಥದ್ದು, ಸಾಧನೆ ಹೇಗೆ ಮಾಡಬೇಕು. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ದಾಸರಾಡ್ತಾರೆ. ಆದ್ದರಿಂದ ನಮ್ಮ ಶರೀರವನ್ನೇ ಸಾಧನೆಗೆ ಒಡ್ಡಿಸಬೇಕು. ಆ ಸಾಧನೆಗೆ ತೊಂದರೆ ಆಗಿರುವಾಗ ಒಂದಷ್ಟು ಶರೀರಕ್ಕೆ ಬೇಕಾಗಿರುವಂಥ ಪೋಷಣೆ ಇನ್ನೊಂದು ನಾವು ಮಾಡ್ತೇವೆ ಅಂತ ಮುಂದೆ ನಿಂತಿದ್ದಾರೆ ನೋಡಿ. ಈ ತಪಸ್ಯ ಫೌಂಡೇಶನ್ಗೆ ನಾವು ಖಂಡಿತವಾಗ್ಲೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇದಕ್ಕೆ ಒಂದಷ್ಟು ಜಿಲ್ಲಾಡಳಿತ ಕೈ ಜೋಡಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದಷ್ಟು ಇದರಲ್ಲಿ ಆನಂದವನ್ನು ಅನುಭವಿಸುವ ಒಂದು ವಿಚಾರ ಇದೆ. ಆನಂದ ಅಂದರೆ 2 ಭಾಗದಲ್ಲಿ ಉಂಟು, ಒಂದು ಸಂತೋಷ, ಮತ್ತೊಂದು ಆನಂದ. ಕಣ್ಣಿಗೆ ಕಾಣುವಂಥದ್ದು ಬಾಹ್ಯದಲ್ಲಿ ಅದು ಸಂತೋಷ ಆಗಿರ್ತದೆ. ನಾವು ಹೇಳ್ತೇವೆ, ನಾನು ನೋಡಿದ್ದೇನೆ ಕಾಣಲಿಲ್ಲ ಅಂತ. ಯಾವುದನ್ನು ನೋಡಿದ್ದೇನೆ, ಯಾವುದು ಕಾಣಲಿಲ್ಲ, 2 ವಿಷಯ ಒಂದೇ ಅಲ್ವಾ. ನೋಡುವುದು ಕಾಣುವುದು ಒಂದೇ ಅಲ್ವಾ. ಆದರೆ ನೋಡುವುದು ಹೊರಕಣ್ಣಿಂದ, ಆದರೆ ಅನುಭವಿಸುವುದು ಅಂತರಂಗದ ದೃಷ್ಟಿಯಲ್ಲಿ. ಅದು ಅಂತರ್ದೃಷ್ಟಿ ಅಂತ ನಾವು ಹೇಳುವುದು, ಒಳಗಣ್ಣು ಅಂತ ಹೇಳ್ತೇವೆ ನಾವು.
ಇಲ್ಲಿ ಬಾಹ್ಯಕ್ಕೆ ಒಂದಷ್ಟು ಬೇಕಷ್ಟು ವಿಚಾರಗಳು ಇದ್ದರೂ ಕೂಡ ನಾವು ಚಿಂತನೆ ಮಾಡ್ತಾ ಒಮ್ಮೆ ಒಂದು ಸುತ್ತು ಬಂದರೆ ಸಾಕು ಇಲ್ಲೆಲ್ಲ ಆಗಿದೆ ಅಂತ. ಮಣ್ಣನ್ನು ಒಂದಷ್ಟು ಶುದ್ಧೀಕರಣ ಮಾಡಬೇಕಾದಂಥ ಅಗತ್ಯತೆ ಇದೆ. ಡಾಕ್ಟರ್ ಹುಲ್ಲುನಾಚೇಗೌಡರು ಏನು ಮಾಡ್ತಾರೆ ಅಂತಂದರೆ ಆ ಕೆಲಸವನ್ನು ಮಾಡ್ತಾರೆ. ಎರೆಹುಳುವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಾರೆ ಅವರು. ಒಂದು ಬಿಂದು ಔಷಧಿಯನ್ನು ಮಾಡಿ, ಔಷಧ ಅಂದರೆ ರಾಸಾಯನಿಕ ರಹಿತವಾಗಿರುವಂಥ ವಿಷಯಗಳನ್ನು ಸೇರಿಸಿಕೊಂಡು ಅವರು ಮಾಡುವಂಥ ಕಾರ್ಯಕ್ಕೆ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆ ವಿಚಾರಕ್ಕೆ ಅವರು ಕೈ ಹಾಕಿದ್ದಾರೆ. ಸಾವಯವ ಅಂತ ಒಂದಷ್ಟು ಗಳಿಕೆ ಕಡಿಮೆ ಇರುವುದು ಬಿಡಿ, ಆರೋಗ್ಯಪೂರ್ಣ ಆಗ್ತದಲ್ವಾ, ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಾಗ ನಮ್ಮವರೆಲ್ಲರೂ ಸೇರಿಕೊಂಡಿದ್ದಾರೆ. ಇದರ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕಾದಂಥ ಅಗತ್ಯತೆ ಇದೆ. ನಮಗೆ ಆರಂಭದಲ್ಲಿ ಕರೆ ಕೊಟ್ಟದ್ದು ಯಾರು ಅಂತಂದರೆ ಸುರೇಶ್ ರೈಲಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರು ಇದರಲ್ಲಿ ಕೈ ಜೋಡಿಸಿಕೊಂಡವರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಒಳ್ಳೆಯ ಕ್ಷೇತ್ರದ ಅಭಿಮಾನಿಯೂ ಹೌದು. ಅವರು ಅರ್ಪಣಾ ಒಂದು ಭಾವನೆಯಿಂದ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೇವೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿಗಳು ಅಂತ ಹೇಳಿಕೊಂಡು ಅದನ್ನು ಮಾಡಿಕೊಂಡು ಬರ್ತಾರೆ ಅವರು. ನಿಜ ಅರ್ಥದಲ್ಲಿ ನಾನು ಅದಕ್ಕೆ ಬೇಕಾಗಿ ಅಭಿನಂದಿಸಿದ್ದೇನೆ. ನಮ್ಮ ಡಾಕ್ಟ್ರನ್ನು ನಾನು ಹತ್ತಿರದಿಂದ ಬಲ್ಲವರು, ನಾವು ಮಾತಾಡಬೇಕು. ಈಗ ಮಾತಾಡೋದು ತುಂಬ ಹತ್ತಿರ ಆಗ್ತೇವೆ. ನಾವು ಮುಂಬೈಯಲ್ಲೆಲ್ಲ ಭೇಟಿಯಲ್ಲಿ ಇರುವಾಗ ಅವ್ರ ಮನೆಗೆ ಕರೆಸಿಕೊಂಡದ್ದು ನಾನು ನೆನಪಿಸಿಕೊಳ್ಳಬೇಕು. ಒಂದು ಆತ್ಮೀಯತೆ ಇದೆ ಅವರಲ್ಲಿ, ಸರಳತನ ಇದೆ. ನಾನು ಮೊನ್ನೆ ನೋಡಿದ್ದೇನೆ ಸಬಿತಕ್ಕ ಮಾತಾಡುವಾಗ ಈ ಸಂಸ್ಥೆಗೆ ನಮಗೆ ಯಾರು ಹೇಳಿದರು ಬ್ರಹ್ಮಕಲಶ ಉಂಟಲ್ಲ ಅದಕ್ಕೆ ಹೋಗುವುದಿಲ್ಲ ನೀವು, ಇದಕ್ಕೆ ಬರ್ತೀರಾ ಅಂತ ಅಂದರು. ನಾನು ಹೇಳಿದೆ ಇದು ನಿಜವಾದ ಬ್ರಹ್ಮಕಲಶ. ಯಾಕಂತಂದರೆ ಒಬ್ಬ ರೋಗಿಯ ಸೇವೆಯಲ್ಲಿ ಅವರು ತೊಡಗಿಸಿಕೊಳ್ತಾರಲ್ವ, ಅದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಇವತ್ತು ಅರ್ಥಪೂರ್ಣವಾಗಿದೆ ಅದು ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದಷ್ಟು ಅದು ಬೆಳವಣಿಗೆ ಆಗಲಿ, ಜನರಿಗೆ ಸೇವೆ ಲಭ್ಯ ಆಗಲಿ ಅಂತ ಹಾರೈಸುತ್ತಾ, ರೋಗವನ್ನು ದೂಷಿಸಬೇಕಂತೆ, ರೋಗಿಯನ್ನು ಅಲ್ಲ. ರೋಗಿಯನ್ನು ದೂಷಿಸಬೇಡಿ ಅಂತ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಮಾತು ಅದೇ, ರೋಗವನ್ನು ದೂಷಿಸಬೇಕು, ರೋಗಿಯನ್ನು ಅಲ್ಲ. ಅದರಿಂದ ನಮ್ಮ ಕರ್ತವ್ಯ ಏನು ಅಂತ ಒಮ್ಮೆ ಎಚ್ಚರಿಸುವ ಕಾರ್ಯವು ಕೂಡ ಇಲ್ಲಿ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಯಾವುದೇ ಇರಲಿ, ಒಂದು ಭಾಗದಲ್ಲಿ ಸಂಭ್ರಮ ಇದ್ದರೆ ಇನ್ನೊಂದು ಭಾಗದಲ್ಲಿ ಅಂತರಂಗದಲ್ಲಿ ಸೇವಾಭಾವದ ಒಂದು ಸಂಭ್ರಮವು ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಹೇಳುತ್ತಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿದೆ. ಮುಂದೆ ಇಂಥದ್ದು ನಡೀತಾ ಇರಬೇಕು. ಕರಾವಳಿಗೆ ಇದೊಂದು ಹೆಮ್ಮೆ ಅಂತ ನಾವು ತಿಳ್ಕೊಳ್ತೇವೆ. ಕರಾವಳಿಗೆ ಇದೊಂದು ಹೆಮ್ಮೆ ಅಂತ ನಾವು ಅದನ್ನು ಸಂಭ್ರಮಿಸಬೇಕು. ನೋಡ್ಬೋದು ಯಾವೆಲ್ಲ ಕಾರ್ಯಗಳು ಆಗ್ತದೆ ಅಂತ ಒಮ್ಮೆ ನೋಡಿ, ನೀವು ಒಂದು ಸುತ್ತು ಬಂದರೆ ಸಾಕು, ಈ ಲೋಕದಲ್ಲಿ ನಾನು ಇದ್ದೇನೆ ಅಂತ ಅರಿವಾಗ್ತದೆ. ಈ ಲೋಕದಲ್ಲಿದ್ದೇನೆ ಅಂತ ಅರಿವಾಗ್ತದೆ. ಈ ಪ್ರಕೃತಿಯೇ ಗುರು ಆಗ್ತದೆ ಆವಾಗ. ಅದರಿಂದ ನೋಡತಕ್ಕಂಥ ವಿಚಾರ ತುಂಬ ಇದೆ, ಅನುಭವಿಸಲಿಕ್ಕೆ ಇನ್ನಷ್ಟು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಇಂಥ ಸಂಸ್ಥೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮದು ಕೂಡ. ಸೇವೆಯಲ್ಲಿ ನಾವು ಭಾಗಿಗಳಾಗಿ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ ಚಿಂತನ್ ಗುರುದೇವದತ್ತು.